ಶ್ರೀಕೃಷ್ಣ ಪರಮಾತ್ಮರಿಗೆ ಬಾಲ್ಯದಲ್ಲಿ ಸುಧಾಮ ಎಂಬ ಸ್ನೇಹಿತ ಇದ್ದ. ಸುಧಾಮ ಬೆಳೆದ ನಂತರ ಅತೀ ಬಡತನ ಅನುಭವಿಸುತ್ತಿದ್ದ. ಅದರಿಂದ ಅವನ ಹೆಂಡತಿ ಶ್ರೀಕೃಷ್ಣನ ಹತ್ತಿರ ಸಹಾಯ ಬೇಡಲು ಸುಧಾಮನನ್ನು ಕಳಿಸುತ್ತಾ ಕೃಷ್ಣನಿಗೆ ಕೊಡಲು ಸ್ವಲ್ಪ ಅವಲಕ್ಕಿ ಕೊಟ್ಟು ಕಳಿಸಿದಳು. ಸುಧಾಮನನ್ನು ನೋಡಿದ ಕೃಷ್ಣ ಓಡಿ ಬಂದು ಸ್ನೇಹಿತನನ್ನು ಒಳಗೆ ಕರೆದೋಗಿ ಅವರ ಪಾದಗಳನ್ನು ತೊಳೆದು ಮೃಷ್ಟಾನ್ನ ಭೋಜನ ಕೊಟ್ಟರು. ಕೃಷ್ಣನ ವೈಭವ ನೋಡಿದ ಸುಧಾಮ ಅವನು ತಂದ ಅವಲಕ್ಕಿ ಕೊಡಲು ಹಿಂಜರಿದ. ಆದರೆ ಅದನ್ನು ಕಂಡುಹಿಡಿದ ಶ್ರೀಕೃಷ್ಣ, ನನಗೋಸ್ಕರ ನೀನು ಏನನ್ನು ತಂದಿರುವೆ ಎಂದು ಹುಡುಕಿ ಸುಧಾಮ ಬಚ್ಚಿಟ್ಟುಕೊಂಡಿರುವ ಅವಲಕ್ಕಿಯನ್ನು ತುಂಬಾ ಸಂತೋಷದಿಂದ ತಿನ್ನಲು ಶುರು ಮಾಡಿದರು. ಮೊದಲನೇ ಹಿಡಿ ಅವಲಕ್ಕಿ ತಿಂದಾಗ ಸುಧಾಮನ ಗುಡಿಸಲು ಬಂಗಲೆಯಾಯಿತು. ಎರಡನೇ ಹಿಡಿ ತಿಂದಾಗ ಅವನ ಹೆಂಡತಿ ಮಕ್ಕಳ ಮೈತುಂಬ ಆಭರಣಗಳು, ಮನೆ ತುಂಬ ಅಷ್ಟೈಶ್ವರ್ಯ ತುಂಬಿ ತುಳುಕಿತು. ಮೂರನೇ ಹಿಡಿ ತಿಂದರೆ ಇನ್ನೇನಾಗುತ್ತದೋ ಎಂದು ಹೆದರಿದ ರುಕ್ಮಿಣಿ ಕೃಷ್ಣನನ್ನು ತಡೆದಳು. ಈ ರೀತಿ ದೇವರು ಕೊಡುವುದು ಶುರು ಮಾಡಿದರೆ ಇತಿಮಿತಿ ಇರುವುದಿಲ್ಲ.